ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಪರೀಕ್ಷೆಗೆ ಸಜ್ಜಾದ ಶಿಕ್ಷಣ ಇಲಾಖೆ. ಮಾರ್ಚ್ 1ರಿಂದ ಪಿಯು, ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ. OTTಲಿ ಅಶ್ಲೀಲ ಕಂಟೆಂಟ್ ತಡೆಗೆ ಕೇಂದ್ರ ಮಾರ್ಗಸೂಚಿ. ಐಟಿ ಕಾಯ್ದೆಗೆ ಬದ್ಧರಾಗಿರಿ. ಸಾಮಾಜಿಕ ಮಾಧ್ಯಮಗಳಿಗೆ ತಾಕೀತು. ನಿಷೇಧಿತ ಕಂಟೆಂಟ್ಗಳನ್ನು ಪ್ರಸಾರ ಮಾಡಿದರೆ ಕಠಿಣ ಕ್ರಮ ಖಚಿತ. ಇ-ಕಾಮರ್ಸ್ ವಹಿವಾಟಿಗೂ ಎಪಿಎಂಸಿ ಮಾನ್ಯತೆ. ರೈತರಿಂದ ನೇರ ಕೃಷಿ ಉತ್ಪನ್ನ ಖರೀದಿಸುವ ಕಂಪನಿಗಳು ಸರ್ಕಾರದ ಹಿಡಿತಕ್ಕೆ ಸಂಪುಟ ನಿರ್ಧಾರ. ಭಾರತಕ್ಕೆ ಬೇಕಿದೆ 20,000 ಪೈಲಟ್ಗಳು. ಸಚಿವ ಕೆ ರಾಮಮೋಹನ್ ನಾಯ್ಡು ಘೋಷಣೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025 ಭಾರತ ತಂಡದ ಶುಭಾರಂಭ. ಹರ್ಷಿತ್ ರಾಣಾಗೆ 3 ವಿಕೆಟ್. ಬಾಂಗ್ಲಾದ ತೌಹಿದ್ ಹೃದಯ್ ಶತಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಶಿವರಾತ್ರಿಗೂ ಮುನ್ನವೇ ಏರಿದ ಉಷ್ಣಾಂಶ. ಫೆಬ್ರವರಿಯಲ್ಲಿಯೇ 32-33 ಡಿಗ್ರಿ ಸೆಲ್ಸಿಯಸ್ ದಾಖಲು. ಕರ್ನಾಟಕದಲ್ಲಿ ಉರಿಯುತ್ತಿದ್ದಾನೆ ಸೂರ್ಯ. ನಮ್ಮ ರಸ್ತೆ 2025 ಕಾರ್ಯಾಗಾರ ಮತ್ತು ಸಂಚಾರ ಪ್ರಯೋಗಾಲಯಕ್ಕೆ ಚಾಲನೆ. ರಸ್ತೆಯಲ್ಲಿ ಶಿಸ್ತು ಏಕರೂಪ ಸಾಧಿಸಿ ಡಿಸಿಎಂ. ದಿಲ್ಲಿಯಲ್ಲಿ ಬಿಜೆಪಿ ದರ್ಬಾರ್ ಶುರು. ರೇಖಾ ಗುಪ್ತಾ ಸಿಎಂ ಆಗಿ ಪ್ರಮಾಣ ವಚನ. 27 ವರ್ಷದ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಅಧಿಕಾರ. ಕೃಷ್ಣನಗರಿಗೆ ಮತ್ತೆ ಶೋಧ. ದ್ವಾರಕೆಯಲ್ಲಿ ಸಮುದ್ರದ ಆಳಕ್ಕಿಳಿದ ಕೇಂದ್ರ ಪುರಾತತ್ವ ಇಲಾಖೆ. ಮಹಿಳಾ T20 ಇಂದು ಚಿನ್ನಸ್ವಾಮಿ ಅಂಕಣದಲ್ಲಿ ಆರ್ಸಿಬಿಗೆ ಮುಂಬೈ ಎದುರಾಳಿ.